ಗೆಸ್ ಗೆಸ್ ಮಾಡಿ ಮಾಡೋದ ಅದು ಫೀಮೇಲ್ ಇದು ಮೇಲ್. ಓಕೆ, ಇದು ಫೀಮೇಲ್ ಇದು ಮೇಲ್. ಯಾಕೆ ಅಂದ್ರೆ ಮ್ಯಾಮ್ ಫೀಮೇಲ್ Okay. ಫೀಚರ್ಸ್ ವಿಲ್ ಬಿ ಲೈಕ್ ವೆರಿ ರೌಂಡ್, ವೆರಿ ಸ್ಮೂತ್. ನಿಮ್ಮ ಹಣೆ ಎಕ್ಸಾಂಪಲ್ ತಗೊಂಡ್ರೆ ನಿಮ್ದು ಕರ್ವ್ ಆಗ್ತಾ ಹೋಗುತ್ತೆ. ನಮ್ದು ಗಂಡಸಲ್ಲಿ ಇಫ್ ಯು ಸಿ ನಂದೇ ಆಗ್ಲಿ ಅಪ್ರೈಟ್ ಇರುತ್ತೆ. ಹಾ. ಆಮೇಲೆ ಹಣೆ ಹುಬ್ಬು ಹಾ. ವೆರಿ ಪ್ರಾಮಿನೆಂಟ್ ಇರುತ್ತೆ ಹಾ. ಗಂಡಸರಲ್ಲಿ. ಈ Okay. ಹಣೆ ಬಟ್ಟಿರ್ತೀವಲ್ಲ ಆ ಹಾ. ಜಾಗ ನಮ್ಮಲ್ಲಿ ವೆರಿ ಪ್ರಾಮಿನೆಂಟ್ ಇರುತ್ತೆ. ಓಕೆ. ಮತ್ತೆ ಝೈಗಮೆಟಿಕ್ ಬೋನು ಮತ್ತೆ ಆರ್ಚ್ ವೆರಿ ಪ್ರಾಮಿನೆಂಟ್. ಇದು ಈ ಚೀಕ್ ಮೂಳೆ ಅಂತ ಹೇಳ್ತೀವಿ, ಚೀಕ್ ಬೋನ್ ಅಂತ ಹೇಳ್ತೀವಿ. ಚೀಕ್ ಬೋನ್ ಇರುತ್ತಲ್ಲ ಇದು ವೆರಿ ಪ್ರಾಮಿನೆಂಟ್ ಇರುತ್ತೆ. ಆಮೇಲೆ ಇಲ್ಲಿ ಹಿಂದ್ಗಡೆ ಇಲ್ಲಿ ನಾವೆಲ್ಲ ಮುಟ್ಕೊಂಡು ಕೆಳಗಡೆ ತಲೆ ಹೋದ್ರೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ, ಎಂಡ್ ಪಾಯಿಂಟ್ ಇಲ್ಲಿ ನ್ಯೂಕಲ್ ಕ್ರಸ್ಟ್ ಅಂತ ಹೇಳ್ತೀವಿ. ಅದು ವೆರಿ ಪ್ರಾಮಿನೆಂಟ್ ಇನ್ ಗಂಡಸಲ್ಲಿರುತ್ತೆ, ಹೆಂಗಸಲ್ಲಿರಲ್ಲ. ಮ್ಯಾಮ್ ಆಲ್ ದ ಫೀಚರ್ಸ್ ಅಗೇನ್ ಇಟ್ ಈಸ್ ಡಿಪೆಂಡೆಡ್ ಅಪಾನ್ ಯರ್ ಹಾರ್ಮೋನ್ಸ್. ಅಗೇನ್ ಮ್ಯಾಮ್ ಡೌಟ್ ಕಮ್ಸ್ ಯುವರ್ ಅಥ್ಲೀಟ್ ಸಪ್ಲಿಮೆಂಟ್ಸ್ ತಗೋತಾರೆ, ಬಾಕ್ಸರ್ಸ್, ಆಮೇಲೆ ರೆಸ್ಲರ್ಸ್, ವಿಮೆನ್, ಜಿಮ್ ಪೀಪಲ್, ಅವರಲ್ಲಿ ಅಗೇನ್ ಹಾರ್ಮೋನಲ್ ಇನ್ಫ್ಲುಯೆನ್ಸ್ ಚೇಂಜ್ ಆಗಿರುತ್ತೆ. ಅವಾಗ ಯು ಕ್ಯಾನ್ ಹ್ಯಾವ್ ದ ಇನ್ ಬಿಟ್ವೀನ್. ನೆಕ್ಸ್ಟ್ ಬಿಕಮ್ಸ್ ಟ್ರಾನ್ಸ್ಜೆಂಡರ್ಸ್. ಈಗ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಫೇಶಿಯಲ್ ಅಫರ್ಮೇಷನ್ ಸರ್ಜರೀಸ್ ಅಂತ, ಸೆಕ್ಸ್ ಕರೆಕ್ಷನ್ ಸರ್ಜರೀಸ್ಗೆ ಹೋಗ್ತಾರೆ. ಅವರು ಎಗೇನೆ ಗಂಡು ಹೆಣ್ಣು ವಾಯ್ಸ್ ಬರಲಿ ಅಂತ ಹಾರ್ಮೋನ್ಸ್, ಅವರಲ್ಲಿ ಇಟ್ ಕ್ಯಾನ್ ಗಿವ್ ಎ ಬಯಾಸ್ ರಿಸಲ್ಟ್ಸ್. ಓಕೆ. ಸೊ ದೇರ್ ವಾಸ್ ಒನ್ ಆಫ್ ದ ಪೇಪರ್ ವೇರ್ on the postmortem it shows transgender. When the body was exhumed there were no features of a transgender, because transgender as such biologically doesn't have any features. What happened was there was nothing features, all features of the bone were correlating with a male. Luckily in that pit they found a breast implants. So only with the help of that they could identify a transgender body anta. So avag that is except exceptions bitbitre ma'am routine agi normal skulls ಅಲ್ಲಿ ಅಂತ not like they are abnormal ಅಂತ ಅವರಲ್ಲಿ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಅದು ವ್ಯೂವರ್ಸ್ ಶುಡ್ ನಾಟ್ ಟೇಕ್ ಇಟ್ ಇನ್ ಎ ರಾಂಗ್ ವೇ. ಸೊ ಅವರಲ್ಲಿ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಇರೋದ್ರಿಂದ ದೇ ಮೈಟ್ ಬಿ ಈ ಥರ ಮಾರ್ಫಾಲಜಿಕಲ್ ಫೀಚರ್ಸ್ ವ್ಯತ್ಯಾಸ ಇರ್ಬೋದು. ಇನ್ ಜನರಲ್ ಹೆಂಗಸಲ್ಲಿ ವೆರಿ ಗ್ರಸೈಲ್ ಫೀಚರ್ಸ್, ಸ್ಮೂತ್ ಫೀಚರ್ಸ್ ಇರುತ್ತೆ, ಗಂಡಸಲ್ಲಿ ವೆರಿ ರಗಡ್ ಫೀಚರ್ಸ್ ಇರುತ್ತೆ. ಸೊ ಯು ಕ್ಯಾನ್ ಸಿ ವಿತ್ ಬೋತ್ ದ ಸ್ಕಲ್ಸ್. ಇದು ಎಷ್ಟೇ ವರ್ಷ ಆದ್ರೂ ಆ ಸ್ಕಲ್ ಫೀಚರ್ಸ್ ಹಂಗೆ ಫೀಚರ್ಸ್ ಎಷ್ಟೇ ವರ್ಷ ನಾನು ವಿಜುವಲ್ಸ್ ಆಫ್ ಸ್ಕಲ್ ಎಕ್ಸ್ಕವೇಷನ್ ತೋರಿಸಿದ್ನಲ್ಲ ಮ್ಯಾಮ್, ಒನ್ ಆಫ್ ದ ಐರನ್ ಏಜ್ದು, ಅದು 2,500 ವರ್ಷ ಆದ್ರೂ ಸ್ಕಲ್ ಫೀಚರ್ಸ್ ಇದು ಇಂಪ್ರೂವ್ ಮ್ಯಾಮ್. ಅದು ಒಂದ್ಸಲ ಬ್ರಹ್ಮ ಮಾಡಿ ಬಿಟ್ಟಿದ್ರೆ ಭೂಮಿಗೆ ನಾವಾಗ ನಾವು ಇದನ್ನು ಪುಡಿ ಮಾಡಬೇಕು ಅನ್ನೋದು ಏನಾಗಲ್ಲ. ಐ ಕೀಪ್ ಟೆಲಿಂಗ್ ದಿಸ್. ದೃಶ್ಯಂ ಇಸ್ ಒನ್ ಆಫ್ ದ ವೆರಿ ಗುಡ್ ಮೂವೀಸ್ ಐ ವಾಚ್ಡ್. ಅದರಲ್ಲಿ ಇಫ್ ಯು ಸೀ ಇನ್ ದ ಸೆಕೆಂಡ್ ಪಾರ್ಟ್ ಆಫ್ ದ ದೃಶ್ಯಂ ಅವನು ಬಾಡಿನ ಬರ್ನ್ ಮಾಡ್ತಾನೆ ಅನ್ಸುತ್ತೆ, ಅಂಡ್ ಈ ಗಿವ್ಸ್ ಅ ಹಸ್ತಿ ಟು ದ IPS ಆಫೀಸರ್. ಐ ಹ್ಯಾಡ್ ದಿಸ್ ಡೌಟ್ ಫ್ರಮ್ ದಟ್ ಡೇ. ವಿತ್ ದೃಶ್ಯಂ ಪಾರ್ಟ್ 3 ಬರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಬರ್ತಾ ಇದೆಯಾ? ವೆರಿ ಗುಡ್, ಓಕೆ, ಪ್ರಾಬಬ್ಲಿ ಬಿಕಾಸ್ ದ ಓನ್ಲಿ ವೇ ಯು ಕ್ಯಾನ್, ಐ ಆಮ್ ಅಗೇನ್ ನಾಟ್ ಗಿವಿಂಗ್ ಎನಿ ಐಡಿಯಾ ಫಾರ್ ಮರ್ಡರ್ಸ್. ಸೊ ದ ಓನ್ಲಿ ವೇ ಯು ಕ್ಯಾನ್ ಡಿಸ್ಟ್ರಾಯ್ ದ ಎವಿಡೆನ್ಸ್ ಇದರಲ್ಲಿ ಇರೋದು ಅಂದ್ರೆ ಇದನ್ನ ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಅಲ್ಲಿ ಹಾಕಿದ್ರೆ ಮಿನರಲ್ಸ್ ಬಿಟ್ಕೊಳ್ಳುತ್ತೆ. ಅದನ್ನು ತೋರಿಸಿದ್ದಾರೆ ಸರ್ ಫಿಲಮ್ ಅಲ್ಲಿ. ಸೊ ಇಟ್ಸ್ ಓಕೆ, ಯು ಆರ್ ನಾಟ್ ಗಿವಿಂಗ್ ಎನಿ ಐಡಿಯಾ. ಸೊ ಅದು ಮಿನರಲ್ಸ್ ಬಿಡುತ್ತೆ. ಕರೆಕ್ಟ್. ಸೊ ಅವಾಗ ಮಾತ್ರ ಡೀಟೇಲ್ಸ್ ಹೊರಟೋಗುತ್ತೆ. ಇಲ್ಲ ಅಂದ್ರೆ ಇನ್ಆರ್ಗ್ಯಾನಿಕ್ ಕಂಟೆಂಟ್ ಏನಿರುತ್ತಲ್ಲ ಮ್ಯಾಮ್, ನಥಿಂಗ್ ವಿಲ್ ಹ್ಯಾಪನ್. ಸೊ ಸುಟ್ರು ಹೂತ್ ಹಾಕಿದ್ರು ಆಗಿರುತ್ತೆ. ಈಗ ವಿಜುವಲ್ಸ್ ಒಂದು ತೋರಿಸ್ತಾ ಇದೀನಿ ನೋಡಿ ಮ್ಯಾಮ್. ಸೊ ಇಟ್ ವಾಸ್ ನಾರ್ಮಲ್ ಬೋನ್ಸ್ನ ಕ್ರಿಮೇಷನ್ ಟೆಂಪರೇಚರ್ಗೆ ಸಬ್ಜೆಕ್ಟ್ ಮಾಡಿದ್ವಿ. ಅದನ್ನ ವಾಪಸ್ ಮತ್ತೆ ಎಸ್ಟಿಮೇಟ್ ಮಾಡಿದಾಗ ವಿ ಕುಡ್ ಪ್ರೊಫೈಲ್ ಇಟ್ ಈಸಿಲಿ. ಓ ಮೈ ಗಾಡ್. ನಾರ್ಮಲ್ ಕ್ರಿಮೇಷನ್ ಟೆಂಪರೇಚರ್ಗೆ ಇದೆಲ್ಲ ವಿಜುವಲ್ಸ್ ಬರ್ತಾ ಇರೋದ್ರಲ್ಲ ನೋಡಿದ್ರೆ ನೀವು, ನಾರ್ಮಲ್ ಕ್ರಿಮೇಷನ್ ಟೆಂಪರೇಚರಲ್ಲೇ ಹೋಗಿತ್ತು ಬೋನ್ಸು. ಬಟ್ ಆಫ್ಟರ್ ದಟ್ ಯು ಕ್ಯಾನ್ ಸಿ ದರ್ ಇಂಟ್ಯಾಕ್ಟ್. ಆ್ಯಂಡ್ ಟೆಂಪ್ರೇಚರ್ ಬಗ್ಗೆ ಮಾತಾಡಿದ್ರಿಂದ ನಮ್ಮ ಹಲ್ಲುಗಳಿಗೆ ಆ ಒಂದು ಪವರ್ ಇದೆ ಟು ವಿತ್ಸ್ಟ್ಯಾಂಡ್ ಹೈಯೆಸ್ಟ್ ಆಫ್ ಹೈ ಟೆಂಪ್ರೇಚರ್ ಅಲ್ವಾ. ಅದಕ್ಕೆ ಫಾರ್ ಎಕ್ಸಾಂಪಲ್ ಈ ಅಹಮದಾಬಾದ್ ಏರ್ ಕ್ರಾಶಲ್ಲೂ ಇಡೀ ಬಾಡಿ ಇಟ್ ವಾಸ್ ಚಾರ್ಡ್, ಬಟ್ ಹಲ್ಲುಗಳು ಜಾಲೈನ್ ಇಟ್ ವಾಸ್ ಇಂಟ್ಯಾಕ್ಟ್. ಅಂದ್ರೆ ಯಾಕೆ ಡೆಂಟಲ್ ರೆಕಾರ್ಡ್ಸ್ ಪ್ಲೇ ಸಚ್ ಅ ಕ್ರೂಷಿಯಲ್ ರೋಲ್ ಅಂತ ಮತ್ತೆ ವಿಲ್ ಹ್ಯಾವ್ ಟು ಹೈಲೈಟ್ ಅದನ್ನ. ಟೀತ್ ಕ್ಯಾನ್ ವಿತ್ಸ್ಟ್ಯಾಂಡ್ ಎನಿ ಇನ್ಸಲ್ಟ್ ಮ್ಯಾಮ್, ಬಟ್ ನಾಟ್ ಜಂಕ್ ಫುಡ್. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಸಾವಿರಾರು ವರ್ಷಗಳು ಕಳೆದ್ರು ಹಲ್ಲುಗಳು ಹಾಗೆ ಇರುತ್ತೆ. When you are living it is very high cost. Maintenance is very high cost when you are living, but when you are dead nothing. So teeth can withstand any insults. It could be long term immersion in the water, long term burial in the soil, or the fire, or the decomposition changes. Id nalakunu it will withstand. So that is why teeth are in like a very powerful tool. That's what I keep telling you. ಯಾವಾಗ ಯಾರಿಗೆ ಇಂಪಾರ್ಟೆಂಟ್ ಅಂತ ಗೊತ್ತಿರಲ್ಲ ಮ್ಯಾಮ್. ಸೊ ಯು ಮೇಂಟೈನ್, ಇಟ್ಸ್ ಎ ವೆರಿ ಗುಡ್ ಸಜೆಷನ್ ಯು ಗೇವ್. You have a folder kept in all your details. As you said ma'am, one prescription, one case sheet, one X-ray folder la kitbittu, it would be a valuable tool for the family members. ಸರ್, ಇವಾಗ ನನಗೆ ಸುಮ್ಮನೆ ಒಂದು ಡೌಟ್, ಬಿಕಾಸ್ ಐ ನೋ ಕ್ವೆಶ್ಚನ್ ಇಸ್ ಸಿಲ್ಲಿ, ಲೆಟ್ ಮಿ ಆಸ್ಕ್ ಯು ದಿಸ್. ನಾನು ಬ್ರೇಸಸ್ ಹಾಕ್ಸ್ಕೊಂಡಿದ್ದೆ, ವಿಲ್ ದಟ್ ಆಲ್ಸೋ ಕೌಂಟ್? Yes ma'am, that is again anti-mortem. ಗೊತ್ತಾಗತ್ತಾ ಆನಂತರ? Yes ma'am, because your caste is there ma'am. ಈಗ ನಾವು ಹೇಳಿದ್ರೆ ಮ್ಯಾಮ್, ನಂದು ಈಗ ಎಲ್ಲ ಇನ್ಸೈಸಸ್ ಅಂತ ಹೇಳ್ತೀವಿ, ಬಟ್ ಈಗ ಟೂತ್, ಈಗ ಹಲ್ಲು ಜೋಡಿಸ್ಕೊಳ್ಳೋಕ್ಕೆ ಡೆಂಟಿಸ್ಟ್ ಹತ್ರ ಹೋಗಿರ್ತಾರೆ ತುಂಬಾ ಜನ, ರೂಟ್ ಕೆನಾಲ್ ಮೇಲೆ ಕ್ಯಾಪ್ ಹಾಕ್ಸ್ಕೋಬೇಕು ಅಂತ. ಬಟ್ ಎಲ್ಲಾ ಕ್ಯಾಪ್ನೂ ನಾವು ಲ್ಯಾಬ್ಗೆ ಕಳಿಸಿ ಕಸ್ಟಮೈಸ್ ಆಗಿ ಮಾಡಿಸ್ತೀವಿ. ಯಾಕೆ ಗೊತ್ತಾ?
ಎಲ್ಲ ಸೈಜೂ ಈ ಎಲ್ಲ ನಾವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರು ಎಲ್ಲ ಸೇಮ್ ಜೆನೆಟಿಕ್ ಕಾಂಪೋಸಿಷನ್ ಇದ್ರು ಟೂತ್ ಸೈಜ್ ವಿಲ್ ವೇರಿ ಇನ್ ಮಿಲಿಮೀಟರ್ಸ್. ಈಗ ನಾವು ಏನಂತ ಹೇಳ್ತೀವಿ, ಈ ಮೀಸಿಯೋ ಡಿಸ್ಟಲ್ಲು ಬೊಕ್ಕಲಿಂಗಲ್ ಮೆಜರ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಈ ಮೆಜರ್ಮೆಂಟ್ಸ್ ವಿಲ್ ಯುನೀಕ್ ಫಾರ್ ಈಚ್ ಇಂಡಿವಿಜುವಲ್. ಸೊ ಆ ಯುನೀಕ್ನೆಸ್ ಇಂದಾನೆ ವಿ ಕ್ಯಾನ್ ಐಡೆಂಟ್ ಕಾಸ್ಟ್ ಟ್ರೀಟ್ಮೆಂಟ್ ರೆಕಾರ್ಡ್ಸ್ ಎನಿಥಿಂಗ್. ಈಗ ಮಕ್ಕಳಲ್ಲಿದ್ದಾಗಲೂ ಮಾಡ್ತೀರಿ, ದೊಡ್ಡವರಾದ್ಮೇಲೆ ಮಾಡ್ತೀರಿ, ಎನಿ ರೆಕಾರ್ಡ್ಸ್ ಕೈಂಡ್ಲಿ ಡು ನಾಟ್ ಥ್ರೋ, ವಿಚ್ ಇಸ್ ಆಫ್ ವ್ಯಾಲ್ಯೂಬಲ್ ಟೂಲ್. ಏನೂ ಆಗಲಿಲ್ಲ ಮ್ಯಾಮ್, ಎಷ್ಟೊಂದು ಫೋಟೋ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ನಮ್ಮ ಫೋನ್ಗಳಲ್ಲಿ. ಒಂದು ಎಕ್ಸ್ರೇ ಫೋಟೋ ಮತ್ತೊಂದು ಕಾಸ್ಟ್, ಈಗ ಟ್ರೀಟ್ಮೆಂಟ್ ಕಾಸ್ಟ್ ಆರ್ಥೋಡಾಂಟಿಕ್ ಬೇಸಸ್ ಫೋಟೋಸು, ಅದನ್ನ ಫೋಟೋ ತೆಗೆದು ನಿಮ್ಗೆ ಜಿಮೇಲ್ಗೋ ಅಥವಾ ಎಂತಕೋ ಅಟ್ಯಾಚ್ ಮಾಡಿ ಇಟ್ಕೊಂಡ್ಬಿಟ್ರೆ ಇಟ್ ಇಸ್ ಅ ವೆರಿ ಗುಡ್ ಟೂಲ್ ಫಾರ್ ರಿಟ್ರೀವಲ್ ಡೇಟಾ. ಸರ್, ಇವಾಗ ನೀವು ಹೇಳ್ತಾ ಇದ್ರಿ ಒಂದು ಸೆಲ್ಫಿಯಿಂದ ವಿ ಕುಡ್ ಟ್ರ್ಯಾಕ್ ಡೌನ್ ಅಂತ, ವಿಕ್ಟಿಮ್ ಇರಬಹುದು ಅಥವಾ ಡೆಡ್ ಪರ್ಸನ್, ಕ್ರೈಮ್ ಮಾಡಿರೋರು ಇರಬಹುದು ಅಥವಾ ಡೆಡ್ ಪರ್ಸನ್ ಇರಬಹುದು. ಓಕೆ, ಲೆಟ್ಸ್ ಸೇ ನನ್ನ ಒಂದು ಸೆಲ್ಫಿ ಇದೆ ನಿಮ್ಮ ಹತ್ರ ಆ್ಯಂಡ್ ನನ್ನ ಟೀತ್ ಮಾರ್ಕ್ ನೀವು ಅಂದರೆ ನನ್ನ ಟೀತ್ ಮಾರ್ಕ್ ನಿಮಗೆ ಸಿಕ್ಕಿದ್ರೆ ಕ್ಯಾನ್ ಯು ಮ್ಯಾಚ್ ದ್ಯಾಟ್ ವಿತ್ ಮೈ ಸೆಲ್ಫಿ ಆ್ಯಂಡ್ ಫೈಂಡ್ ಔಟ್ ಇಫ್ ನಾನೇನಾದರೂ ಕ್ರೈಮ್ ಮಾಡಿದ್ದೀನಾ? ಟೀತ್ ಮಾರ್ಕ್ ಸಿಗಲ್ಲ ಯೂಶಲಿ. ಏನಾಗುತ್ತೆ ಮ್ಯಾಮ್, ಟೀತ್ ಮಾರ್ಕ್ ಯಾವಾಗ ಬೈಟ್ ಸಿಗುತ್ತೆ? ಮಾರ್ಕ್, ಐ ಮೀನ್ ಬೈಟ್ ಮಾರ್ಕ್ ಯಾವಾಗ ಸಿಗುತ್ತೆ? ನೀವು ಚೂ ಮಾಡಿ ಉಗ್ದಿರ್ತೀರಾ, ಅಥವಾ ಯಾವುದೋ ಒಂದು ಚಾಕ್ಲೇಟಲ್ಲಿ ಕಚ್ಚಿರ್ತೀರಾ, ಯಾವುದೋ ಫ್ರೂಟ್ ಮೇಲೆ ಕಚ್ಚಿರ್ತೀರಾ, ಅಂಥದ್ದೇನಾರು ಸಿಕ್ಕರೆ ವಿ ಕ್ಯಾನ್ ಟ್ರೇಸ್ ಇಟ್ ಡೌನ್. ಸೊ ಬಟ್ ಓನ್ಲಿ ವಿತ್ ಯುವರ್ ಸೆಲ್ಫಿ ಫೋಟೋಗ್ರಾಫ್ಸ್. ಈಗ ನಂದು ಮ್ಯಾಮ್ ಸೆಲ್ಫಿ ಚೆನ್ನಾಗಿರೋ ಫೋಟೋ ಇದೆ ಹಲ್ಬಿಟ್ಟಿರೋದು, ನಾನು ನಾಳೆ ಬಸ್ ಆಕ್ಸಿಡೆಂಟಲ್ಲಿ ಫೈರ್ ಆಗಿ ಸುಟ್ಟೋಗ್ತೀನಿ. ಸೊ ಅವಾಗ ನಂದು ಸ್ಮೈಲ್ ಮಾಡಿರೋ ಫೋಟೋ ಕಾಣಿಸುತ್ತಲ್ಲ ಮ್ಯಾಮ್, ದಟ್ ಕ್ಯಾನ್ ಬಿ ಯೂಸ್ ಫಾರ್ ಮ್ಯಾಚಿಂಗ್. ಸೊ ಬೈಟ್ ಮಾರ್ಕ್ ಇಸ್ ಯು ಹ್ಯಾವ್ ಟು ಕೀಪ್ ಎನ್ ಇಂಪ್ರಿಂಟ್. ಈಗ ನನಗೆ ಕಚ್ಚಿದ್ರೆ ಮ್ಯಾಮ್ ಇಲ್ಲಿ ಮಾರ್ಕ್ ಬೀಳುತ್ತೆ, ಈಗ ಒಂದು ಮಾರ್ಕ್ ಬಿತ್ತಲ್ಲ, ಈ ಮಾರ್ಕ್ ಈಸ್ ಇಂಪಾರ್ಟೆಂಟ್ ಫಾರ್ ಮೀ ಫಾರ್ ದ ಕಂಪ್ಯಾರಿಸನ್. ಸೊ ಈ ಮಾರ್ಕ್ ಇಂಡೆಂಟ್. ಸೊ ಈ ಮಾರ್ಕ್ ಯಾವಾಗ ಸಿಗುತ್ತೆ ನಮಗೆ? ಚೂಯಿಂಗ್ ಗಮ್, ಫುಡ್ ಸ್ಟಫ್, ಸೊ ಹ್ಯೂಮನ್ ಮೇಲೆ ಕಚ್ಚಿದಾಗ, ಸೊ ದೆನ್ ಓನ್ಲಿ ವಿ ಗೆಟ್ ದಿಸ್ ಮಾರ್ಕ್ಸ್. ಸೊ ಒಂದು ಚೂಯಿಂಗ್ ಗಮ್ ಸಿಕ್ಕರು ಯು ಕ್ಯಾನ್ ಎಕ್ಸಾಕ್ಟ್ಲಿ ಯು ಕ್ಯಾನ್ ಟ್ರೇಸ್ ಇಟ್. ಮ್ಯಾಮ್ ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ರಿ, ಬರೀ ಟೀತ್ ಅಥವಾ ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಅಂತ. ಸಲೈವಾ ಇಸ್ ಆಲ್ಸೋ, ಈಗ ಸೆಕ್ಷುವಲ್ ಅಸಾಲ್ಟ್ ಕೇಸಸ್ ಅಲ್ಲಿ when they bite, saliva would have been there. That is also a potential source for your DNA. So anything around the orofacial structure is very good for the criminal justice system. ಸರ್, ಆಲ್ಸೋ ಐ ಥಿಂಕ್ ಮತ್ತೊಂದು ಲೆಸ್ ಕಾಮನ್ ಯೂಸ್ಡ್ ಟೆಕ್ನಿಕ್ ಇದೆ, ಅಂದರೆ ಇದನ್ನ ಯಾವಾಗಲೂ ಯೂಸ್ ಮಾಡೋದಕ್ಕಾಗದೇ ಇರಬಹುದು. ಆವಾಗಲೇ ನೀವು ಈ ವರ್ಡ್ ಹೇಳಿದ್ರಿ, ಹೈಲೈಟ್ ಮಾಡಿದ್ರಿ, ಲಿಪ್ ಪ್ರಿಂಟ್ಸ್. ಸೊ ಆ ವ್ಯಕ್ತಿ ಕ್ರೈಮ್ ಸೀನಲ್ಲಿ ಇದ್ನಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಇದನ್ನ ಬಳಸಬಹುದು ಅಂತ. ಯಾಕಂದ್ರೆ ಇವಾಗ ನೀವು ಹೇಳಿದ್ರಿ, ನಾ ಟೀ ಕುಡಿದೆ, ಅದ್ರ ಮೇಲೆ ನನ್ನ ಲಿಪ್ ಇಂಪ್ರಿಂಟ್ಸ್ ಇತ್ತು ಅಂತ. ಅಂಡ್ ಇವತ್ತಿನ ದಿನ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಟೆಕ್ನಾಲಜಿ ಅಂದ್ರೆ, ಲಿಪ್ಸ್ಟಿಕ್ ಮಾರ್ಕ್ ಇದ್ರೆ ಅದನ್ನ ಕೂಡ ಅಲ್ಯೂಮಿನಿಯಂ ಪೌಡರ್ ಮತ್ತೆ ಮ್ಯಾಗ್ನೆಟಿಕ್ ಬಾಂಡ್ಸ್ ಇಂದ ರಿಮೂವ್ ಮಾಡಿ ಯು ಕ್ಯಾನ್ ಟೇಕ್ ದ ಕೇಸಸ್ ಅಂಡ್ ಗೆಸ್, ಅಥವಾ ಆ ಒಂದು ಇದರಲ್ಲಿ ಯು ಕ್ಯಾನ್ ಪ್ರೂವ್. ಸೇಮ್ ಥಿಂಗ್, ಫಿಂಗರ್ ಪ್ರಿಂಟ್ಸ್ ಆರ್ ನಥಿಂಗ್ ಬಟ್ ದ ಪ್ರಿಂಟ್ ಆಗಿರುತ್ತೆ, ಅದನ್ನ ಪಿಕಪ್ ಮಾಡ್ತೀವಿ. ಈಗ ಕಾಣಿಸಲ್ಲ ನಿಮ್ಗೆ ಗ್ಲಾಸ್ ಮೇಲೆ, ಈಗ ನಾನು ಇಲ್ಲಿ ಕೂತಿದ್ದೀನಿ, ಇಲ್ಲಿ ಕಾಣಿಸ್ತಾ ಇಲ್ಲ ನನ್ನ ಫಿಂಗರ್ ಪ್ರಿಂಟ್ಸ್. ವಿ ಅಪ್ಲೈ ಸಮ್ ಪೌಡರ್ಸ್, it becomes more evident and we lift up fingerprint. Same thing in lip prints also, either it could be on the edible objects or on the glass or something. When the print you see, we can lift up a thing, and we can, it is all useful when you have a humans in a living cases. ಈಗ ಮ್ಯಾಮ್ ಒನ್ ಮೋರ್ ಥಿಂಗ್ ತಿಳ್ಕೋಬೇಕು ಅಂದರೆ, ಫೊರೆನ್ಸಿಕ್ ಡೆಂಟಿಸ್ಟ್ರಿ ಇಸ್ ನಾಟ್ ಓನ್ಲಿ ಫಾರ್ ದ ಡೆಡ್, ಇಟ್ ಈಸ್ ಆಲ್ಸೋ ಯೂಸ್ಫುಲ್ ಫಾರ್ ಲಿವಿಂಗ್ ಇಂಡಿವಿಜುವಲ್ಸ್. ಸಿಂಪಲ್ ಎಕ್ಸಾಂಪಲ್ ಮೇಲೆ ನಮ್ಮ ಹತ್ರ ತುಂಬ ಈ ಗಾರ್ಮೆಂಟ್ ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಬರ್ತಾರೆ, ಅವ್ರ ಹತ್ರ ಬರ್ತ್ ಸರ್ಟಿಫಿಕೇಟ್ ಇರಲ್ಲ, ಬರ್ತ್ ರೆಕಾರ್ಡ್ ಇರಲ್ಲ. ಅಕಾರ್ಡಿಂಗ್ ಟು ಅವರ್ ಫ್ಯಾಕ್ಟ್ರಿ ಆಕ್ಟ್, below 14 years they can't be employable. Above 14 years they can work up to certain hours. ಅದಾದ್ಮೇಲೆ they can be a full time employees. ಈಗ ತುಂಬಾ ರೂರಲ್ ಸೈಡ್ ಇಂದ ಬಂದಿರೋರು ಇದ್ರೂ ಇಲ್ಲ ಅಂತ ಹೇಳ್ಬೋದು, ಅಥವಾ ಇಮಿಗ್ರೆಂಟ್ಸ್. ಈಗ ನಾವು ವಿ ಹ್ಯಾವ್ ಲಾಟ್ ಮೆನಿ ಪೀಪಲ್ ಇಮಿಗ್ರೇಟಿಂಗ್ ಅಂತ, ಅವ್ರಲ್ಲಿ ನಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಏಜ್ ಪ್ರಾಬ್ಲಮ್ ಆಗುತ್ತೆ. ಅವಾಗ ಟೀತ್ ಅಂತ ಒಂದು ನಾವು ಏಜ್ ಸರ್ಟಿಫಿಕೇಟ್ ಕೊಡ್ತೀವಿ, ದಿಸ್ ಪರ್ಸನ್ ಇಸ್ ಪ್ರಾಬಬ್ಲಿ 18 ± 7. ಈಗ ಏಜ್ ಬಂದಾಗ ಗಾಟ್ ಒನ್ ಮೋರ್ ಕೇಸ್, ಒನ್ ಆಫ್ ದ ಕೇಸಸ್ ಇನ್ ದ ಸೆಂಟ್ರಲ್ ಕರ್ನಾಟಕ ಬಂದಿತ್ತು ಮ್ಯಾಮ್. The lady had gone for a second term delivery. Okay, gynecologist suspected ಅದು ಈ ಹುಡುಗಿ ಮೈನರ್ ಇದೆ ಅಂತ, ಎರಡನೇ ಡೆಲಿವರಿಗೆ ಮೈನರ್ ಇದೆ ಅಂತ. ಸೊ ಮೇಡಮ್ ಕಾಲ್ ಮಾಡಿದ್ರು, ಫೌಲ್ ಪ್ಲೇ ಇದೆ ಅಂತ. ಪೊಲೀಸ್ ಆಲ್ಸೋ ಕಾಲ್ ಮೀ, ಲೈಕ್ ಏನೂ ಮಾಡ್ಲಿಕ್ಕಾಗಲ್ಲ ಈಗ, ಬಿಕಾಸ್ ತುಂಬ ಗರ್ಭಿಣಿ, ಡೆಲಿವರಿ ಮಾಡಿ, ಬಿಕಾಸ್ ಪ್ರೆಗ್ನೆನ್ಸಿಲಿ ಎಕ್ಸ್ರೇಸ್ ಆರ್ ನಾಟ್ ಅಡ್ವೈಸಬಲ್, ಇಟ್ ಈಸ್ ನಾಟ್ ಬೇಬಿ ಹೆಲ್ತ್ಗೆ ಒಳ್ಳೇದಲ್ಲ. ಸೊ ಡೆಲಿವರಿ ಆಗಿ 2 ವಾರ ಆದಮೇಲೆ ವಿ ಡಿಡ್ ಎ ಇನ್ವೆಸ್ಟಿಗೇಷನ್, ಆರ್ ಏಜ್ ಟರ್ನ್ಡ್ ಔಟ್ ಟು ಬಿ 17.5. ಓಡಂಟಾಲಜಿ ಮೂಲಕ, ಟೀತ್ ಮೂಲಕ, ಹಲ್ಲಿನ ಮೂಲಕ. And imagine it's a second baby. First baby is 2 years old, and then probably minus 2 years would be 15.5 years. She would have. So child marriage agide, ಬಾಲ್ಯ ವಿವಾಹ. Immediately he was arrested based upon this. So like that. I mean, there's one case complaint from Bangalore only where ಯಾರೋ ಟೀ ಕುಡಿಯೋಕೆ ಹೋಗಿ they've seen ಹುಡುಗರನ್ನ ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡ್ತಾರೆ, they posted a complaint, ಕಳಿಸಿದ್ರು. So below, luckily they were above 14 years. ಆಮೇಲೆ ಎಸ್ಪೆಷಲಿ ಅಥ್ಲೀಟ್ಸ್ ಮ್ಯಾಮ್, ಇಫ್ ಯು ಸಿ ಅಥ್ಲೀಟ್ಸ್ ಅಲ್ಲ ಮ್ಯಾಮ್, ಅವ್ರ ಏಜ್ಗಿಂತ ಜಾಸ್ತಿ ಬೆಳೆದಿರ್ತಾರೆ. ಅಂಡ್ ಯು ಹ್ಯಾವ್ ಕ್ಯಾಟಗರೀಸ್ ಇನ್ ಅಥ್ಲೀಟ್ಸ್ ಕಾಂಪಿಟೇಷನ್ ಅಲ್ಲಿ, ಬಿಲೋ 14, ಅಬೋ 14. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತ ಕ್ರಾಸ್ ವೆರಿಫಿಕೇಶನ್ಗೆ ಹಲ್ಲ ಹತ್ರ ಕಳಿಸ್ತಾರೆ.
because teeth can give a very narrow margin and can confirm so these are the methods very commonly followed but only thing ಅಂದ್ರೆ ಮ್ಯಾಮ್ it is followed only ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಬಳಕೆ ಬರ್ತಾ ಇದೆ ದಟ್ ಇಸ್ ಓನ್ಲಿ ಕೊರಗು ನನ್ಗಿರೋದು ಸರ್ ಐ ಥಿಂಕ್ ಒಂದು ಎಮೋಷನಲ್ ಕೋಶಂಟ್ ಅಂತ ಇರುತ್ತೆ ಎಲ್ಲದಕ್ಕೂ ಅದು ಹೈಲೈಟ್ ಆದಾಗ ಜನರಿಗೆ ಇದರ ಇಂಪಾರ್ಟೆನ್ಸ್ ಗೊತ್ತಾಗಬಹುದು ಅನ್ನೋದಕ್ಕೆ ಅಹಮದಾಬಾದ್ ಏರ್ ಕ್ರಾಶ್ನ ಇನ್ವೆಸ್ಟಿಗೇಷನ್ ಟೀಮಲ್ಲಿ ನೀವು ಇದ್ರಿ 4 ತಿಂಗಳು ಅಲ್ಲೇ ಇದ್ರಿ ಆಸ್ ವಿ ಡಿಸ್ಕಸ್ಡ್ ಅವಾಗಲೇ ಸೊ ಒಂದಷ್ಟು ತುಂಬಾ ಹಾರ್ಟ್ ಟಚಿಂಗ್ ಆದಂಥ ಇನ್ಸಿಡೆಂಟ್ಸ್ಗಳು ನಡೀತು ಸೊ ನೀವು ಹೇಳ್ತಾ ಇದ್ರಿ ಯು ಕೆ ಸಿಟಿಸನ್ಸ್ನ ಟ್ರೇಸ್ ಮಾಡೋದು ನಿಮಗೆ ತುಂಬಾ ಈಸಿ ಆಯಿತು ಬಿಕಾಸ್ ದೇ ಹ್ಯಾಡ್ ದೋಸ್ ಡೆಂಟಲ್ ರೆಕಾರ್ಡ್ಸ್ ಬಟ್ ಇಲ್ಲಿ ಸಾಕಷ್ಟು ಜನರ ಹತ್ರ ಡೆಂಟಲ್ ರೆಕಾರ್ಡ್ಸ್ ಇರಲಿಲ್ಲ ಅಂತ ಒಬ್ಬ 8 ವರ್ಷದ ಹುಡುಗಿ ನಿಮ್ಮ ಹತ್ರ ಹೇಳ್ದಂಥ ವಿಷಯ ನಿಮ್ಮ ಕಣ್ಣಲ್ಲಿ ನೀರು ತರಿಸಿದ್ ಮಾತ್ರ ಅಲ್ಲ ನೀವು ನನಗೆ ಹೇಳ್ದಂಥ ಇನ್ಸಿಡೆಂಟ್ನ ನಾನು ಮನೇಲಿ ಅದನ್ನ ಹೇಳಬೇಕಾದ್ರೆ ಐ ಹ್ಯಾವ್ ರಿಯಲಿ ಕ್ರೈಡ್ ಅದೇನಾಗುತ್ತೆ ಮ್ಯಾಮ್ ಮೋಸ್ಟ್ ಆಫ್ ದ ಟೈಮ್ ಐ ಆಮ್ ನಾಟ್ ಬ್ಲೇಮಿಂಗ್ ದ ಕಂಟ್ರಿ ಆರ್ ದ ಸೆಟಪ್ ಕಾಂಪನ್ಸೇಷನ್ ಅಂತ ಕೊಟ್ಬಿಡ್ತೀವಿ ರಿಲೀಸ್ ಫಂಡ್ಸ್ ಅಂತ ಮಾಡ್ತೀವಿ ಅಂತ ಬಟ್ ವಾಟ್ ಹ್ಯಾಸ್ ಟು ಫಸ್ಟ್ ಹ್ಯಾಪನ್ ಇಸ್ ದೇ ಹ್ಯಾವ್ ಟು ಸ್ಪೀಕ್ ಟು ದ ಫ್ಯಾಮಿಲಿ ಮೆಂಬರ್ಸ್ ಏನಾಗಿದೆ ಏನು ಬೇಕು ಹೌ ಕ್ಯಾನ್ ವಿ ಸಿ ಲಾಸ್ ಇಸ್ ಅ ಲಾಸ್ ಅದನ್ನು ನಾವು ಯಾರೂ ಕಟ್ಕೊಡ್ಲಿಕ್ಕಾಗಲ್ಲ ಯಾರೇ ಬಂದರೂ ಕಟ್ಕೊಡ್ಲಿಕ್ಕಾಗಲ್ಲ ಬಿಕಾಸ್ ಸತ್ಯ ವ್ಯಕ್ತಿ ಮತ್ತೆ ವಾಪಸ್ ಬರಲಿಕ್ಕಿಲ್ಲ ಸೊ ಆ ಸಂದರ್ಭದಲ್ಲಿ ಇನ್ ಮೋಸ್ಟ್ ಆಫ್ ದ ಇದು ಒಂದೇ ಅಂತಲ್ಲ ಅಹಮದಾಬಾದ್ ಫ್ಲೈಟ್ ಕ್ರಾಶಲ್ಲಿ ಯಾವುದೇ ವಿಕ್ಟಿಮ್ ಆಗಲಿ ಡಿಸಾಸ್ಟರ್ಸ್ ಆಗಲಿ ವೆನ್ ಯು ಸ್ಪೀಕ್ ಟು ದ ಫ್ಯಾಮಿಲಿ ಮೆಂಬರ್ಸ್ ಅವ್ರದ್ದೇ ಸಾಕಷ್ಟು ಕೊರತೆಗಳಿರುತ್ತೆ ಅಥವಾ ಬೇಡಿಕೆಗಳಿರುತ್ತೆ ಐ ಕಾಂಟ್ ಸೇ ಬೇಡಿಕೆಗಳನ್ನು ಅದು ಪೂರೈಸುವಂಥ ಕೆಲಸಗಳಾಗಿದೆ ಲಾಸ್ಟ್ ರಿಕ್ವೆಸ್ಟ್ ಇರುತ್ತೆ ಸೊ ಸ್ಯಾಂಪಲಿಂಗ್ಗೆ ಬಂದಿತ್ತು ಆ ಹುಡುಗಿ ಮತ್ತೆ ಮಗಳು ಮ್ಯಾಮ್ ಸೊ ಅವ್ರೇನು ಅನ್ಕೊಂಡಿದ್ರು ನಾನು ಹೆಂಡತಿ ನಾನು DNA ಸ್ಯಾಂಪಲ್ ಕೊಡ್ಬೋದು ಅಂತ ಬಂದಿದ್ರು ದೆನ್ ಅವ್ರಿಗೆ ತಿಳುವಳಿಕೆ ಕೊಡಬೇಕಿತ್ತು ಮ್ಯಾಮ್ ಈಗ ಆಂಟಿಮಾರ್ಟಮ್ ಕಲೆಕ್ಷನ್ ಅಂದ ತಕ್ಷಣ ಹೋಗ್ಬಿಟ್ಟು ಫ್ಯಾಮಿಲಿಗೆ ಜಬರ್ದಸ್ತಿ ಕೇಳಲ್ಲ ಏನಾರು ರೆಕಾರ್ಡ್ಸ್ ಎಲ್ಲ ಕೊಟ್ಬಿಡ್ರಿ ಅಂತ ದಟ್ಸ್ ಎ ಇಂಟರ್ವ್ಯೂ ಮೆಥಡ್ ಅವ್ರನ್ನ ಕೂರಿಸಿ ಕನ್ಸೋಲ್ ಮಾಡಿ ವಿಟಲ್ ಈ ಥರ ರೆಕಾರ್ಡ್ಸ್ ಇದೆಯಾ ಮುಂಚೆ ಏನಾರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅಂತ ದರ್ ಇಸ್ ಅ ಪ್ರೋಟೋಕಾಲ್ ವಿ ಫಾಲೋ ಇಟ್ ಇವನ್ ದೋ ವಿ ಆರ್ ನಾಟ್ ಅ ಸೈಕಾಲಜಿಸ್ಟ್ ವಿ ಟ್ರೈ ಟು ಆಕ್ಟ್ ಆನ್ ದ ಬಿಹಾಫ್ ಆಫ್ ದ ಸೈಕಾಲಜಿ ಬಿಕಾಸ್ ದೇ ಆರ್ ಆಲ್ರೆಡಿ ಇನ್ ಎಮೋಷನಲ್ ಸ್ಟ್ರೆಸ್ ವಿ ಕಾಂಟ್ ಆ್ಯಡ್ ಮೋರ್ ಬರ್ಡನ್ ಟು ದಮ್ ಸೊ ಇದೆಲ್ಲ ಆಗಿ ದೆನ್ ವಿ ಟ್ರೈ ಟು ಎಕ್ಸ್ಪ್ಲೇನ್ ನಿಮ್ದು ಯಾಕೆ ಆಗಲ್ಲ ಬಿಕಾಸ್ ಯು ಆರ್ ಅನ್ ವೈಫ್ ವಿ ನೀಡ್ ಸಮ್ ಬಯಾಲಜಿಕಲ್ ಕನೆಕ್ಟ್ ಫಾರ್ ಹಸ್ಬೆಂಡಿಗೆ ಬೇಕಾಗಿರೋದು ಸೊ ಇಟ್ ಇಸ್ ನಾಟ್ ಹರ್ ಸಿಬ್ಲಿಂಗ್ ಇಟ್ ಇಸ್ ಹಸ್ಬೆಂಡ್ ಸೊ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರಲಿಲ್ಲ DNA ಅಂದ ತಕ್ಷಣ ಹಸ್ಬೆಂಡ್ ಆ್ಯಂಡ್ ವೈಫ್ ಕೊಡ್ಬೋದು ಅಂತ ಸೊ ಅದೆಲ್ಲ ಆಗಿ ಒಂದು 3/4 ಗಂಟೆ ನಮ್ಮ ಸಂಭಾಷಣೆ ಆದಮೇಲೆ ಶಿ ಅಂಡರ್ಸ್ಟುಡ್ ಓಕೆ ಶಿ ಅರೇಂಜ್ ಫಾರ್ ದ ಕಿಂಡಲೇಷನ್ ಹೋಗ್ತಾ ಇದ್ದು ಹುಡುಗಿ ವಾಪಸ್ ಬಂದು ಶಿ ಆಸ್ ಒಂದು ಕ್ವೆಶನ್ ದಟ್ ನಂಗೆ ಫೇವರ್ ಬೇಕು ಅಂತ ಅದೊಂದು ಪುಟ್ಟ ಮಗು ಒಂದು ಇಂಗ್ಲೀಷ್ ಆಕ್ಸೆಂಟ್ ಐ ವಾಂಟ್ ಅ ಫೇವರ್ ನಮ್ಗೆ ಏನಿಸ್ತು ವಾಶ್ರೂಮ್ ಯೂಸ್ ಮಾಡಬೇಕು ಏನೋ ನೀರು ಬೇಕು ಅಂತ ಕೇಳಿಸ್ತು ಶಿ ಇನ್ ಅ ಟಿಯರ್ಫುಲ್ ವಾಯ್ಸ್ ಶಿ ಸೆಡ್ ಮ್ಯಾಮ್ ಟಿಲ್ ಐ ಗೆಟ್ ಟಿಯರ್ಸ್ ಇನ್ ಶಿ ಆಸ್ ಲೈಕ್ ಕುಡ್ ಯು ಏಬಲ್ ಟು ಫೈಂಡ್ ಮೈ ಫಾದರ್ಸ್ T-shirt that is what I want to hold for it. And since I have a 6-year-old daughter, it becomes all of us gets connected very easily to it, and it is a doable thing. ಅಂಡ್ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಇವ್ರದ್ದು ತುಂಬಾ ದೊಡ್ಡ ದೊಡ್ಡ ರಿಕ್ವೆಸ್ಟ್ಗಳು ಇರಲ್ಲ Because most of the family members, when we spoke to them, they didn't have big request, ma'am. ಚಿಕ್ಕ request. ಯಾವ ತರ ಇತ್ತು ಸರ್ ಏನಾದ್ರು ವ್ಯಾಲ್ಯೂಬಲ್ ಸಿಗುತ್ತಾ ಅವ್ರದ್ದು they were carrying some puja item or for example some religious book ಹನುಮಾನ್ ಚಾಲೀಸ ಅದು ರಿಟ್ರೀವ್ ಮಾಡಿಸಿ ಕೊಡ್ತೀರಾ ಸಿಗುತ್ತಾ ಅದು ಬರ್ನ್ ಆಗಿದೆಯಾ and these are not things which is undoable. It is doable. So that is what we as a science person, it is not as good as identifying the human remains. The most important thing is identifying the speak to the people and coming to know ಅವ್ರಿಗೆ ಏನು ಬೇಕು ಅಂತ. And also ಇದನ್ನ I think it was handled also very well. We processed especially very well, ma'am, because that's the reason I said 4 months. It was disaster of a big scale. Touch wood, it should never happen in anywhere. Mankind should never experience such kind of a mankind because this is one incident, ma'am, and ಮೆಸ್ ಏರಿಯಾಗೆ ಹೋದಾಗ ದ ವೇ ಐ ಸಿ ಬಿಕಾಸ್ 18 ವರ್ಷದ ಮಕ್ಕಳು ದೊಡ್ಡ ಕನ್ಸ್ಕೊಂಡು ಕಟ್ಕೊಂಡು ಬಂದಿರ್ತಾರೆ ಊಟದ ಮುಂದೆ ಪ್ರಾಣ ಬಿಡೋದು ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್ ಸೊ ವೆನ್ ಯು ಸಿ ದಟ್ಸ್ ವಾಟ್ ನನ್ನ ಫ್ಯಾಮಿಲಿಗೆ ಹೇಳ್ತಾರೆ ನಾನು ತುಂಬ ಸ್ಟ್ರಾಂಗ್ ಪರ್ಸನ್ ಅಂತ ಅನ್ಕೋತಿದ್ದೆ ಬಿಕಾಸ್ ವಿ ಆಲ್ ಯೂಸ್ ಟು ಡೀಲ್ ವಿತ್ ಸಿಂಗಲ್ ಕೇಸಸ್ ಇನ್ ಸಚ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಡಿಸಾಸ್ಟರ್ ಇಟ್ ವಾಸ್ ಅ ಬಿಗ್ ಟಾಸ್ಕ್ ಫಾರ್ ಅಸ್ ಆಲ್ಸೋ ಬಿಕಾಸ್ ದಟ್ಸ್ ವಾಟ್ ಐ ಕೀಪ್ ಟೆಲಿಂಗ್ ಯಾರು ಡಿಸಾಸ್ಟರ್ ಇನ್ವಾಲ್ವ್ ಆಗಬೇಕು ಅಂದರೆ ಇನ್ ಡಿಸಾಸ್ಟರ್ಸಲ್ಲಿ ಡಾಕ್ಟರ್ಸೇ ಬೇಕು ಡಾಕ್ಟರ್ಸ್ ವಿ ಪ್ಲೇ ದಿಸ್ ರೋಲ್. Other than that, for these things, we need other people also. Also, Captain Sumit Sabharwal ಅವರ ಅದೆಲ್ಲ ನೋಡಿದಾಗ ನಿಮಗೆ ಸಿಗುತ್ತೆ. And can you please let us know when you see everything evidence ಅಲ್ಲಿ ಹೆಂಗಿತ್ತು ಮ್ಯಾಮ್ ಅವ್ರದ್ದು ಡೈರಿಯಲ್ಲಿ ಅವ್ರದ್ದು ಅಮ್ಮನ್ ಎಮೋಷನ್ಸ್ ಕನೆಕ್ಟ್ ಆಗುತ್ತೆ. ಸೊ ದಟ್ಸ್ ವಾಟ್ ವೆನ್ ಐ ರೆಡ್ ರೀಸೆಂಟ್ಲಿ ದ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ದಟ್ ಡೋಂಟ್ ಫೀಲ್ ಗಿಲ್ಟಿ ದಟ್ ತಂದೆಗೆ ಹೇಳಿದಾಗ ಐ ರಿಯಲೈಸ್ ಹೌ ಇಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಹೌ ಮಚ್ ಹಿ ಲವ್ಡ್ ವೈಸ್ ಪೇರೆಂಟ್ಸ್. ವೆನ್ ಐ ಸಾ ಹಿಸ್ ಕಂಪಾರ್ಟ್ಮೆಂಟ್ಸ್ ಅಲ್ಲಿ ಎಲ್ಲ ಕಡೆನೂ ಅವ್ರ ಮದರ್ ಫೋಟೋಸು ಅವ್ರ ಅಪ್ಪನ ಫೋಟೋಸ್ ಎಲ್ಲ ನೋಡಿದಾಗ ವಿ ಸ್ಟಾರ್ಟೆಡ್ ರಿಯಲೈಸಿಂಗ್ ಹೌ ಮಚ್ ಹಿ ಲವ್ಡ್ ಹಿಸ್ ಫ್ಯಾಮಿಲಿ. ಸೊ ದಟ್ಸ್ ವೆನ್ ಆಬ್ವಿಯಸ್ಲಿ ಫ್ಯಾಮಿಲೀಸ್ ಆಲ್ಸೋ ಫೀಲ್ ಯು ಕ್ಯಾನ್ ಬ್ಲೇಮ್ ಸಮ್ ಒನ್ ಹೂ ಇಸ್ ಡೆಡ್. ಸೊ ಬಿಕಾಸ್ ಡೆಡ್ ಪರ್ಸನ್ಸ್ ಕಾಂಟ್ ಕಮ್ ಅಂಡ್ ಸ್ಪೀಕ್ ಹಿಯರ್ ಅಂತ ಹೇಳಿದ ತಕ್ಷಣ ವಿ ಕಾಂಟ್ ಸ್ಟಾರ್ಟ್ ಬ್ಲೇಮಿಂಗ್ ದೆಮ್. ಸೊ ಅದಕ್ಕೋಸ್ಕರ ನಾವು ಯಾರನ್ನೂ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ ಬಿಕಾಸ್ ದೇರ್ ಇಸ್ ಅನ್ ಇನ್ವೆಸ್ಟಿಗೇಷನ್ ಟೀಮ್ ಏವಿಯೇಷನ್ ಟೀಮ್ ಅದು ಫೈಂಡ್ ಔಟ್ ಮಾಡಿ ಹೇಳುತ್ತೆ ಯಾಕೆ ಆಗಿದೆ ತಪ್ಪು ಅಂತ. ಬಟ್ ಓನ್ಲಿ ಥಿಂಗ್ ಇಸ್ ಯೂಶಲಿ ಏನಾಗುತ್ತೆ ಮ್ಯಾಮ್ ದೇ ಸ್ಟಾರ್ಟ್ ಬ್ಲೇಮಿಂಗ್ ದ ಡೆಡ್ ಪರ್ಸನ್ಸ್. ದಟ್ ಈಸ್ ನಾಟ್ ಅ ರೈಟ್ ಥಿಂಗ್. ಐ ಆಲ್ವೇಸ್ ಬಿಲೀವ್ ಐ ಕ್ಯಾನ್ ಆ್ಯಕ್ಚುಲಿ ಐ ಕುಡ್ ಫೀಲ್ ಫಾರ್ ದಟ್ ಪರ್ಸನ್.
the father, when he said that, Supreme Court, we actually, it's a big relief to them, and should thank Supreme Court for giving such good ಹೌದು sir. directions, True, because true, true. don't feel guilty about it, and that makes a lot of difference, because ಯಾರು ನಿಮ್ ಮಗನಿಂದ ಇದಾಗಿದೆ ಅಂತ guilt ಅನ್ಕೊಳ್ತಾ ಇಲ್ಲ. ಕೊಟ್ಟಲ್ಲ. ಯು ಡೋಂಟ್ Don't ಹ್ಯಾವ್ ಟು have to ಫೀಲ್ be- ಗಿಲ್ಟಿ. that is very good directions what Supreme Court has given. That is what we require in such cases. That is what because he's also lost his son, ಕರೆಕ್ಟ್. because he's also grieving, so we should understand their psychology instead of saying ಅದು ಆಗಿರೋದು ಏನಾರಾಗಲಿ. ಬಟ್ ಓನ್ಲಿ ಥಿಂಗ್ ಇಸ್ ಪ್ರೇಯರ್ಸ್ ಇಸ್ ಇಂಥ ಡಿಸಾಸ್ಟರ್ಸ್ ನೋ ಒನ್ ಶುಡ್ ಎಕ್ಸ್ಪೀರಿಯನ್ಸ್, ಮ್ಯಾಮ್. ಓಕೆ. ಬಿಕಾಸ್ ಆಮೇಲೆ ನೆಕ್ಸ್ಟ್ ರಿಕ್ವೆಸ್ಟ್ ಇಸ್, ಇಂಥ ಡಿಸಾಸ್ಟರ್ಸ್ ಆದಾಗ ವಾಟ್ ವಿಶ್ ಇದಾಗಿ ಸ್ವಲ್ಪ ದಿನಕ್ಕೆ ವಿ ಸಿ ಉತ್ತರಾಖಂಡ್ ಡಿಸಾಸ್ಟರ್, ಬಿಲ್ಡಿಂಗೇ ಕೊಚ್ಚೋಯ್ತು. ಸ್ಟಿಲ್ ವಿ ಆರ್ ನಾಟ್ ಪ್ರಿಪೇರ್. ಸೊ ನಮ್ಮಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಇದೆ, ಮ್ಯಾಮ್. ಸೊ ದೇ ಆರ್ ಡೂಯಿಂಗ್ ಫಾರ್ ರೆಸ್ಕ್ಯೂ, ರಿಲೀಫ್ ಅಂಡ್ ರಿಹ್ಯಾಬಿಲಿಟೇಷನ್. ಬಟ್ ದ ಮೇಜರ್ ಥಿಂಗ್ ವಿಚ್ ಇಸ್ ಮಿಸ್ಸಿಂಗ್ ಇಸ್ ವಾಟ್ ದೇ ಆರ್ ಡೂಯಿಂಗ್ ಫಾರ್ ಡೆಡ್ identification. If the NDMA comes with a change of their protocol, dead also should be treated well in their amendment ಆಯ್ತು ಅಂದ್ರೆ it becomes a very good game changer and very good people get good relief. See, ಉತ್ತರಾಖಂಡ್ ಡಿಸಾಸ್ಟರ್, ಆ ಉತ್ತರಾಖಂಡ್ ಡಿಸಾಸ್ಟರ್, ಈಗ ರೀಸೆಂಟ್ ಉತ್ತರಾಖಂಡ್ ಡಿಸಾಸ್ಟರ್ಸ್ ಎಲ್ಲ ನೋಡ್ಕೊಂಡ್ರೆ ವಾಟ್ ಅಥಾರಿಟಿ ಶುಡ್ ಗೆಟ್ ಚೇಂಜ್ ಇಸ್ ದಿಸ್. ಸರ್, ಇವಾಗ ಅಗೇನ್ ಟಾಕಿಂಗ್ ಅಬೌಟ್ ಸ್ಕಲ್ಲಿಂದ ಏನೇನೆಲ್ಲ ನಾವು ಕಂಡುಹಿಡಿಬಹುದು ಅಂತ ನೀವು ಹೇಳಿದ್ರಿ. ಒಬ್ಬ ವ್ಯಕ್ತಿಯ ಹೈಟ್ ಕೂಡ ಕಂಡುಹಿಡಿಬಹುದು ಅಂತ, ಅದನ್ನ ಹೇಗೆ ಮ್ಯಾಮ್, ಕಂಡುಹಿಡಿತೀರಾ? ಈಗ ಯೂಶಲಿ ಅಗೇನ್ ಸೇಮ್ ಥಿಂಗ್ ಮೆಜರ್ಮೆಂಟ್ಸ್ ಮಾಡಿ ಹಲ್ಲಿಂದನೂ ವಿ ಹ್ಯಾವ್ ಎ ಮಿಸೋಡಿಸಲ್ ಬಕಲಿಂಗಲ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ, ಮ್ಯಾಮ್. ಅಂದರೆ ಸುತ್ತಳತೆ ತಗೋತೀವಿ, ಮ್ಯಾಮ್. ಈಗ ಈ ಕಡೆ ಸುತ್ತಳತೆ, ಇದು ಸುತ್ತಳತೆ ತಗೊಂಡು ವಿ ಹ್ಯಾವ್ ಎ ಫಾರ್ಮುಲಾಸ್ ವಿಲ್ ಆ್ಯಡ್ ಮಾಡಿ ವಿ ಕ್ಯಾನ್ ಕಮ್ ಟು ದ ಹೈಟ್. ಅರೌಂಡ್ 70% ಅಕ್ಯುರೇಸಿ ಅನ್ನೋ ಸಿಗುತ್ತೆ. ಅದು ಬಿಟ್ಟರೆ ವಿ ಹ್ಯಾವ್ ಕ್ರೇನಿಯೋಮೆಟ್ರಿಕ್ಸ್ ಅಂತ ಹೇಳ್ತೀವಿ, ಮ್ಯಾಮ್. ಸ್ಕಲ್ಲಿನ ಮೆಜರ್ಮೆಂಟ್ ಮಾಡ್ಕೋತೀವಿ, ಹೈಟ್ ಆಫ್ ದ ಫೇಸ್, ಹೈಟ್ ಆಫ್ ದ ಸ್ಕಲ್ ನೋಡ್ಕೋತೀವಿ. ಆ ಹೈಟ್ ಮೇಲೆ ವಿ ಹ್ಯಾವ್ ಎ ಫಾರ್ಮುಲಾಸ್, ವಿ ಪುಟ್ ಇಟ್. ಆಮೇಲೆ ಈ ಫಾರ್ಮುಲಾಸ್ ಏನಂದ್ರೆ ಆ ರಾಜ್ಯಕ್ಕೆ, ಆ ಪ್ರಾಂತ್ಯಕ್ಕೆ ಸೂಕ್ತವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಶೂಸು ಮತ್ತೆ ಕ್ಲೋತಿಂಗ್ ಅಲ್ಲೆಲ್ಲ ನೋಡಿದ್ರೆ ಯು ಹ್ಯಾವ್ ಸೈಜಸ್, US ಅಲ್ಲಿ, UK ಅಲ್ಲಿ. ಸೊ ದ ಸೈಜ್ ಡಿಫರೆಂಟ್ ಫ್ರಮ್ ಕಂಟ್ರಿ ಟು ಕಂಟ್ರಿ. ಇವನ್ ಆರ್ ಹೈಟ್ ಆಲ್ಸೋ ಡಿಫರ್ ಫ್ರಮ್ ಕಂಟ್ರಿ ಟು ಕಂಟ್ರಿ. There is no universal formula for each population. So all this formulas will be population specific. So our population ಪ್ರಕಾರ ಮಾಡಿ we will determine the age, stature of that individual. Height ಎಷ್ಟಿದೆ ಅಂತ ಕಂಡುಹಿಡಿತೀವಿ. ಸೊ ನಮಗೆ ಅರ್ಥ ಆಗಿದ್ದೇನೆಂದ್ರೆ, ಒಂದು ನಾವುಗಳು ಕಾಮನ್ ಮ್ಯಾನ್ ಒಂದು ಡೆಂಟಲ್ ರೆಕಾರ್ಡ್ನ ಮೇಂಟೈನ್ ಮಾಡೋದು ಯಾಕೆ ತುಂಬ ತುಂಬ ಇಂಪಾರ್ಟೆಂಟ್ ಅಂತ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟ್ರೈನ್ ಮಾಡೋದು. ಪೊಲೀಸ್ ಅಫಿಷಿಯಲ್ಸ್ನ ಇರಬಹುದು, ಇವಾಗ ನೀವು ಆರ್ಮಿ ಪರ್ಸನಲ್ಸ್ನ ಟ್ರೈನ್ ಮಾಡ್ತೀರಾ, ಅವರು ಟೈಮ್ ಅಂಡ್ ಅಗೇನ್ ಅವ್ರನ್ನವರು ಅಪ್ಡೇಟ್ ಮಾಡ್ಕೊಳ್ಳೋದು. ಆ್ಯಂಡ್ ಸರ್ಕಾರ ಕೂಡ ಅವ್ರನ್ನ ಟ್ರೈನಿಂಗ್ ಕಳಿಸೋದು. ಆ್ಯಂಡ್ ಒಂದು ನ್ಯಾಷನಲ್ ಡೇಟಾಬೇಸ್ನ ಕ್ರಿಯೇಟ್ ಮಾಡೋದು ಫಾರ್ ಡೆಂಟಲ್ ರೆಕಾರ್ಡ್ಸ್ ಇಸ್ ಸೋ ಇಂಪಾರ್ಟೆಂಟ್ ಅಂತ. ಅವಾಗ ಸಾಕಷ್ಟು ಕ್ರೈಮ್ಸ್ಗಳು ಅವಾಯ್ಡ್ ಆಗುತ್ತೆ. ಯಾಕಂದ್ರೆ ಮಿಸ್ಸಿಂಗ್ ಪೀಪಲ್ ಬಗ್ಗೆ ನಾವು ಮಾತಾಡಿದ್ವಿ. Police officers here. There is a IPS officer called Shanappa sir. He is well known with forensic odontology things. At least twice he's conducted the training program for when he was so his division is servers heading as a SP. So he's conducted. So I request all the officials, ನನ್ನನ್ನು ಕರಿಬೇಡಿ ಅಂತ, ಯಾರನ್ನಾರು ಸರಿ, get it trained your officials, because ತುಂಬಾ ಕಮ್ಮಿ ಜನ ಇದಾರಲ್ವಾ ಸರ್? that is the problem with the country, ma'am. So ಈಗ when I spoke about police officials, ma'am, very few are updated, ma'am. They want to solve the cases in a very scientific and a methodological way. I appreciate them, but it is not at the large again. ಆಮೇಲೆ ಏನಾಗುತ್ತೆ ಅಂದ್ರೆ, ಮ್ಯಾಮ್, ಡ್ಯೂರಿಂಗ್ ದರ್ ಪ್ರೊಬೇಷನ್ ಪೀರಿಯಡ್ ವೆನ್ ದರ್ ಪೊಲೀಸ್ ಟ್ರೈನಿಂಗ್, ಯಾಕಂದ್ರೆ ಮೈಸೂರು ಅಥವಾ ಗುಲ್ಬರ್ಗಲ್ಲಿ ಟ್ರೈನಿಂಗ್ ಅಲ್ಲಿ ಆಗಿರುತ್ತೆ. 10 years ಪೋಸ್ಟ್ ಸರ್ವಿಸ್, 15 years ಸರ್ವಿಸ್ ಆದ್ಮೇಲೆ ಪ್ರೋಟೋಕಾಲ್ಸ್ ವುಡ್ ಹ್ಯಾವ್ ಬಿನ್ ಅಪ್ಡೇಟೆಡ್. ಸೊ ಆಫೀಸರ್ಸ್ ಆಲ್ಸೋ ಶುಡ್ ಹ್ಯಾವ್ ಎ ರಿಫ್ರೆಶ್ಮೆಂಟ್ ಕೋರ್ಸ್, ಟ್ರೈನಿಂಗ್ ಕೋರ್ಸಸ್. ದ ಥಿಂಗ್, ನಾಟ್ ಓನ್ಲಿ ಪೊಲೀಸ್ ಆಫೀಷಿಯಲ್ಸ್, ಇವನ್ ಜಡ್ಜಸ್. And not only judges, even the advocates practicing, they should know. Because ಎಲ್ಲಿ ಚಾಲೆಂಜ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಐ ಸ್ಪೀಕ್ ಫಾರ್ ಬೋತ್ ಪ್ರೋ ಅಂಡ್ ಕಾನ್ಸ್ ಆಲ್ಸೋ. ಈಗ ಏಜ್ ಎಸ್ಟಿಮೇಷನ್ ಬಂದಾಗ ಐ ಆಲ್ಸೋ ಕ್ಯಾನ್ ಅಪಿಯರ್ ಫಾರ್ ದ ಡಿಫೆನ್ಸ್ ಕೇಸಸ್ ಅಲ್ಲಿ. ಸೊ ಅವಾಗ ಇವನ್ ಡಿಫೆನ್ಸ್ ಅಡ್ವೊಕೇಟ್ ಶುಡ್ ಬಿ ನೋಯಿಂಗ್ ಡೆಂಟಲ್ ಎವಿಡೆನ್ಸಸ್, ಹೌ ಕ್ಯಾನ್ ಇಟ್ ಬಿ ಯೂಸ್, ವೈ ಇಟ್ ಇಸ್ ನಾಟ್ ಯೂಸ್ ಕ್ಯಾನ್ ಬಿ ಕ್ವೆಶ್ಚನ್ ಫಾರ್ ಅನ್ IO. ಸೊ ದಟ್ಸ್ ವಾಟ್, ಮ್ಯಾಮ್, ಟೀತ್ ಅ ವೆರಿ ಗುಡ್ ಸೋರ್ಸ್ ಫಾರ್ ದ. ಅಂಡ್ ಇವಾಗ ಇಟ್ ಸ್ಟ್ಯಾಂಡ್ಸ್ ಸ್ಟ್ರಾಂಗ್ ಆಲ್ಸೋ. ಯಾಕಂದ್ರೆ ನಾವು ಆಗ್ಲೇ ಡಿಸ್ಕಸ್ ಮಾಡಿದ ಹಾಗೆ ಹಳೆ ಕೇಸ್ಗಳ ಉದಾಹರಣೆಗಳನ್ನ ಕೊಟ್ಟು ಈ ಕೇಸಲ್ಲಿ ಹೀಗೆ ನಡೆದ ಹಾಗೆ ಅಂತ ಹೇಳಿ ನಾವು ಅದನ್ನ ಪ್ರೂವ್ ಮಾಡೋದು. Court will accept, honorable court will accept the evidences if it is done in a very scientific manner. So ಅವರಲ್ಲಿ ಡಾಬರ್ಟ್ಸ್ ಅಡ್ಮಿಸಿಬಿಲಿಟಿ ಕ್ರೈಟೀರಿಯಾ ಅಂತ ಒಂದು ಸೆಟ್ ಆಫ್ ಕ್ರೈಟೀರಿಯಾಸ್ ಇದೆ, ಕೋರ್ಟ್ ಅಡ್ಮಿಸಿಬಿಲಿಟಿ ಕ್ರೈಟೀರಿಯಾಸ್. ಇಫ್ ಇಟ್ ಇಸ್ ಡನ್ ಅಕಾರ್ಡಿಂಗ್ ಟು ದೋಸ್ ಕ್ರೈಟೀರಿಯಾ ಮ್ಯಾಚಸ್ ಅಂದ್ರೆ ಕೋರ್ಟ್ ವಿಲ್ ಡೆಫಿನೆಟ್ಲಿ ಅಕ್ಸೆಪ್ಟ್. ದ ಓನ್ಲಿ ರೀಸನ್ ಇಸ್ ವೆನ್ ನಥಿಂಗ್ ಹ್ಯಾಪನ್ಸ್. ಈಗ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ, ಮಾಡ್ಬೋದಿತ್ತಾ, ಆಗೋಯ್ತು. ಈಗ ಬೈಟ್ ಮಾರ್ಕ್, ಮ್ಯಾಮ್, ಎಷ್ಟೊಂದು ಸಲ ಬೈಟ್ ಮಾರ್ಕ್ ಹಾಗೆ ಆಗುತ್ತೆ. ಕಚ್ಚಿದ ಮಾರ್ಕ್ 1 ತಿಂಗಳಾದ್ಮೇಲೆ ಮಾರ್ಕ್ ಇತ್ತು, ನಾವು ರೆಕಾರ್ಡ್ ಮಾಡಲಿಲ್ಲ ಅಂತ. ಸೊ ಬಿಕಾಸ್ ಹೀಲ್ ಆಗ್ಬಿಟ್ಟಿರುತ್ತೆ. ಅವಾಗ ಇತ್ತು ಆಗಲಿಲ್ಲ ಅಂದ್ರೆ ಇಟ್ ಬಿಕಮ್ ಮಿಸ್ಟೇಕ್ ಫ್ರಮ್ ಮೈ ಎಂಡ್. ಸಿ, when it is there, it is better to catch the train. ಇಲ್ಲ ಅಂದ್ರೆ ತುಂಬಾ ಲೇಟ್ ಆಗ್ಬಿಟ್ರೆ nothing will come. So ಅದೇ what I would request is, ಒಂದು ಪಬ್ಲಿಕ್ ಶುಡ್ ಸ್ಟಾರ್ಟ್ ಟೇಕಿಂಗ್ ದ ಇನಿಷಿಯೇಟಿವ್ಸ್ ಅಂಡ್ ಟು ಸೇವ್ ದರ್ ರೆಕಾರ್ಡ್ಸ್. ಯಾವಾಗ ಹೆಂಗೆ ಯೂಸ್ ಆಗುತ್ತೆ ಅಂತ ಗೊತ್ತಲ್ಲ. And second thing is, police officials and legal authorities should get equipped with at least evidence collection.
ಅಂಡ್ ಎವಿಡೆನ್ಸ್ ಕಲೆಕ್ಷನ್ ಕರೆಕ್ಟ್ ಆಗಿಬಿಟ್ರೆ ಮ್ಯಾಮ್ ಇವತ್ತು ಎವಿಡೆನ್ಸ್ ಕಲೆಕ್ಷನ್ ಮಾಡಿ ನಾಳೆ ಎಲ್ಲಿಗೆ ಬೇಕಾದ್ರೂ ಅನಾಲಿಸಿಸ್ ಕಳಿಸಿ ಬಟ್ ದಟ್ ಬಿಕಮ್ಸ್ ಆಮೇಲೆ ಇನ್ನೊಂದು ದ ಮೇಜರ್ ಲ್ಯಾಕ್ಯೂನ್ ಆಸ್ ಮ್ಯಾಮ್ FSLs ಅಲ್ಲಿ ಇಫ್ ಯು ಸಿ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರೀಸ್ ಅಲ್ಲಿ ದರ್ ಇಸ್ ನೋ ಟೀತ್ ಸೆಕ್ಷನ್ ಸೊ ದಟ್ ಆಲ್ಸೋ ಕುಡ್ ಬಿ ಎ ಗೇಮ್ ಚೇಂಜರ್ ಈಗ ಓಡಂಟಾಲಜಿ ಸೆಕ್ಷನ್ ಇಂಟ್ರೊಡ್ಯೂಸ್ ಮಾಡಿಸಿ ದೇ ಕ್ಯಾನ್ ಹ್ಯಾವ್ ಎ ಟೀತ್ ರಿಲೆವೆಂಟ್ ಇವ್ರು ಏನಾಗುತ್ತೆ ಅಂದರೆ ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ ಐ ಆಲ್ವೇಸ್ ಕೀಪ್ ಟೆಲಿಂಗ್ ಇನ್ ದ ಫೋರಮ್ಸ್ ಫೊರೆನ್ಸಿಕ್ ಮೆಡಿಸಿನ್ ಜೊತೆ ಯು ಆರ್ ಹಿಯರ್ ಫಾರ್ ಕೊಲಾಬ್ರೇಷನ್ ಯು ಆರ್ ಓನ್ಲಿ ಟು ಅಸಿಸ್ಟ್ ಯು ಸಿ ದೇ ಎಂಟೈರ್ ಬಾಡಿನ ಇನ್ವೆಸ್ಟಿಗೇಟ್ ಮಾಡ್ತಾರೆ ನಮ್ಮ ಬರೀ ಬಟ್ ವಿ ವಿಲ್ ಹೆಲ್ಪ್ ಯು ಟು ಕರೆಕ್ಟ್ ಫೈನಲೈಸ್ ಅಂಡ್ ಆಲ್ ಆಫ್ ಅಸ್ ಆರ್ ವರ್ಕಿಂಗ್ ಫಾರ್ ಪೀಪಲ್ ನಿಜ ಅಂಡ್ ಫಾರ್ ದ ಜುಡಿಷರಿ ಸಿಸ್ಟಮ್ ಆಫ್ ಕೋರ್ಸ್ ಅದನ್ನ ಹೈಲೈಟ್ ಮಾಡಲೇಬೇಕು ನಾನು ಯಾಕಂದ್ರೆ ನೀವು ಇದನ್ನ ದುಡ್ಡುಗೋಸ್ಕರ ಮಾಡ್ತಾ ಇರೋಂಥದ್ದಲ್ಲ ಪ್ಯಾಷನ್ಗೋಸ್ಕರ ಮಾಡ್ತಾ ಇರೋದು ಹೊಟ್ಟೆಪಾಡಿಗೆ ದುಡಿಲೂ ಬೇಕು ಅದಕ್ಕೆ ಯು ಹ್ಯಾವ್ ಯುವರ್ ಕ್ಲಿನಿಕ್ ವೆರನ್ ಸಾಕಷ್ಟು ತಿಂಗಳ ಕಾಲ ಅಲ್ಲಿ ಎಷ್ಟೋ ಸಲ ಯುಲ್ ಬಿ ಆಬ್ಸೆಂಟ್ ಬಿಕಾಸ್ ಈ ಥರದ್ದೇನೋ ಮಾಡ್ತಾ ಇರ್ತೀರಾ ಫಾರ್ ಎಕ್ಸಾಂಪಲ್ ಲಾಸ್ಟ್ 4 months ಅಹಮದಾಬಾದ್ ಏರ್ ಕ್ರಾಶ್ ನಡೆದಂಥ ಸೈಟಲ್ಲಿ ಅಂಡ್ ಆ ಒಂದು ಇನ್ವೆಸ್ಟಿಗೇಷನ್ ಟೀಮಲ್ಲಿ ಇದ್ರಿ ಅಂಡ್ ನಿಮ್ಮ ವೈಫ್ ಅವಾಗ ಕಂಪ್ಲೇಂಟ್ ಮಾಡ್ತಿದ್ರು ಸೇಯಿಂಗ್ ಕ್ಲಿನಿಕ್ ಲಾಸ್ ಅಲ್ಲಿ ಹೋಗ್ತಾ ಇದೆ ನೀನಲ್ಲಿ ಪ್ಯಾಷನ್ ಅಂತ ಯು ದೇರ್ ಇನ್ ಅಹಮದಾಬಾದ್ this fills my heart ma'am the clinic fills my tummy so this is what it's very close to my heart so see someone gets a relief out of this that is nothing like I get a very good sleep on that day ಸರ್ ನಾವು ಮಾಡೋ ಕೆಲಸ ನಮಗೆ ಖುಷಿ ಕೊಡೋದು ಎಷ್ಟು I'm ಇಂಪಾರ್ಟೆಂಟ್ sure ma'am ನಿಮ್ದು ಅದೇನೇ ಹೇಳ್ತಾ we were discussing the same thing about yours also ನಿಮ್ಮ podcast ಅನ್ನು so it's about we're all in the same boat we're all just following our passion ಸೊ ಜನ ಏನಾಗುತ್ತೆ ಗೊತ್ತಾ ಸರ್ ಇವಾಗ ನೋಡಿ ನಿಮ್ಮ ಕೇಸಲ್ಲಿ ತಗೊಂಡಾಗ ಕೇಸ್ ಸಾಲ್ವ್ ಆಗಬೇಕು ಅಂತ ಅನ್ಕೋತಾರೆ ಯಾರು ಮಾಡಿದ್ದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ ಅಥವಾ ಇದಕ್ಕಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾನು ಅದೇ ಹೇಳ್ತೀನಿ ವೆನ್ ಪೀಪಲ್ ಆಸ್ಕ್ ಮೀ ಪಾಡ್ಕಾಸ್ಟಲ್ಲಿ ಒಳ್ಳೆ ದುಡ್ಡು ಬರ್ತಿದ್ಯಾ ದುಡ್ಡಿಲ್ಲ ಆಯ್ತಾ ದುಡ್ಡಿಲ್ಲ ಸಮಾಧಾನ ಇದೆ, ಖುಷಿ ಇದೆ. ಎಕ್ಸಾಕ್ಟ್ಲಿ ಬಿಕಾಸ್ ನಾನು ಕೊಡೋವಂಥ ಕಾಂಟೆಂಟ್ ಏನು ಗೊತ್ತಾ ಒಂಥರ ಫುಲ್ ವೈರಲ್ ಆಗೋವಂಥ ಕಾಂಟೆಂಟ್ ಸೊ ನಾನು ಕೊಡುವಂಥ ಕಾಂಟೆಂಟ್ ಎಕ್ಸ್ಟ್ರೀಮ್ಲಿ ಇನ್ಫಾರ್ಮೇಟಿವ್ ಸೊ ಅದಕ್ಕೆ ತುಂಬ ನೀಶ್ ಆಡಿಯನ್ಸ್ ತುಂಬ ಕಡಿಮೆ ಆಡಿಯನ್ಸ್ ಇರ್ತಾರೆ ಜನ ಒಳ್ಳೆ ಕಾಂಟೆಂಟ್ ಬೇಕು ಅಂತಾರೆ ಬಟ್ ಒಳ್ಳೆ ಕಾಂಟೆಂಟ್ ಕೊಟ್ಟಾಗ ನಾವು ಹಂಡ್ರೆಡ್ಸು ಥೌಸಂಡ್ಸಲ್ಲಿ ವ್ಯೂಸ್ ನೋಡಿದಾಗ ಬೇಜಾರಾಗುತ್ತೆ ಬಟ್ ಪ್ಯಾಷನ್ ಇಸ್ ವಾಟ್ ಕೀಪ್ಸ್ ಇಸ್ ಗೋಯಿಂಗ್ ಇದು ಆಲ್ಮೋಸ್ಟ್ ನಾವು ದುಡ್ಡು ಖರ್ಚು ಮಾಡಿದ್ರು ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೇಯಿಂಗ್ ಒಳ್ಳೆ ಕಾಂಟೆಂಟ್ ಕೊಡ್ತಾ ಇದ್ದೀನಿ ಇವತ್ತಿನ ಎಪಿಸೋಡ್ ವಾಸ್ ಸೋ ಇನ್ಸೈಟ್ಫುಲ್ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಸೊ ಸರ್ ದ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ದಾವಣಗೆರೆ ಇಲ್ಲಿ ಒಂದು ಡೆಡಿಕೇಟೆಡ್ ಫಾರೆನ್ಸಿಕ್ ಡೆಂಟಿಸ್ಟ್ರಿ ಡಿಪಾರ್ಟ್ಮೆಂಟೇ ಇದೆ 6 months ಮತ್ತೆ 1 year ಕೋರ್ಸಸ್ನ ಇಲ್ಲಿ ಆಫರ್ ಮಾಡ್ತೀರಾ ಸೊ ಯಾರೇ ಆಗಲಿ ಈ ಫೀಲ್ಡ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಫಾರೆನ್ಸಿಕ್ ಓಡಂಟಾಲಜಿ ವಾಟ್ ಇಸ್ ದ ಪ್ರಾಸೆಸ್ ಏನು ಮಾಡಬೇಕು ಅವರು that's a good thing ma'am the problem with our Indian now we do not have a dedicated as a separate subject forensic odontology if you ನಮ್ದು ಎಲ್ಲ ಕೋರ್ಸಸ್ ಮಾನ್ಯತೆ ಪಡೆದು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಒಂದು ಬಾಡಿ ಇದೆ ಮ್ಯಾಮ್ ಓಕೆ ಸೊ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾಲಿ ವಿ ಹ್ಯಾವ್ ಓನ್ಲಿ 9 ಸಬ್ಜೆಕ್ಟು ಈ ಫೊರೆನ್ಸಿಕ್ ಓಡಂಟಾಲಜಿ ಅನ್ನೋದು 2 ಸಬ್ಜೆಕ್ಟ್ ಮಧ್ಯೆ ಸ್ಯಾಂಡ್ವಿಚ್ ಮಾಡಿಟ್ಟಿದ್ದಾರೆ ಓರಲ್ ಮೆಡಿಸಿನ್ ಮತ್ತೆ ಓರಲ್ ಪೆಥಾಲಜಿ ಅಂತ ಬರುತ್ತೆ ಓಕೆ ನನ್ನ ಮೂಲ ಸ್ಪೆಷಲೈಸೇಷನ್ ಓರಲ್ ಪೆಥಾಲಜಿ ಸೊ ಅದಾದ್ಮೇಲೆ ನಾನು ಫೊರೆನ್ಸಿಕ್ ಟ್ರೈನಿಂಗ್ ಮಾಡ್ಕೊಂಡಿದ್ದು ಸೊ ಈಗ ಇರೋದ್ರಿಂದ ಇಫ್ ಎನಿವನ್ ವಾಂಟ್ಸ್ ಟು ಬಿ ಅನ್ ಇನ್ವೆಸ್ಟಿಗೇಟರ್ if anyone has a passion in this field a option is they have to finish their masters in MDS and then come for these courses or they have to go how I did my training under Dr. Ashita Acharya he has done his masters in sir has done his masters in abroad so there are western universities like Adelaide University is there is university in KU Leuven so western countries they have full time course well done and it is very recognized profession there they earn also better in western countries so you spoke about the World Trade Center there are many of the dentists who are from Adelaide who did the investigation so like that time and tested they for them autopsy is the general autopsy oral autopsy na agbeku considering that I should thank our principal Dr. I.M. Ali sir his visionary and our chairmans and member Shanu Shankar sir or the Prabha Mallikarjun madam or SSM sir who had a thing that there should be something for the public because there are very handful of colleges who runs these courses or runs this training and where they have actual live experience case based experience thanks to these brilliant minds they gave a permission to have a dedicated department again as we said we don't have money from this department it's only for the social cause and the institution is also standing firmly for the social cause ಈ ಥರದಕ್ಕೆ ಗವರ್ಮೆಂಟ್ ಶುಡ್ ಡೆಫಿನೆಟ್ಲಿ exactly so I appreciate I thank wholeheartedly I'm grateful for them because they had this mind to have a grateful initiative we have a very good dedicated department only concerned with research training and case solving only for the age sex and ಮತ್ತೆ biological profiling ಗೆ and also we conduct a lot of research program because ಏನಾಗಿದೆ data is very less in India because we have a big population we do not have I keep telling formulas ಎಲ್ಲಿಂದ ಬರುತ್ತೆ we have to devise so ಅದು ನಮ್ಮ population ಗೆ ಸಂಬಂಧಪಟ್ಟಂಗೆ ಇರಬೇಕು students anyone is interested in these domains are most freely welcome we train them for 6 months to 1 year we also offer them internship programs ಬಂದು you have a case based experience ಆಮೇಲೆ anyone if you're interested you can ಈ podcast comments ಅಲ್ಲಿ if you can write it down
we can give you the full guidance. Okay, How do you want sure. to go, if any students second PUC ಇರ್ತಾರೆ ಅಥವಾ ಡೆಂಟಿಸ್ಟ್ ಓದ್ತಾ ಇರ್ತಾರೆ, I want to be a forensic detective ಅಂತ ಏನಾದ್ರು ಇದ್ರೆ ಮೈಂಡಲ್ಲಿ, kindly write it down in the comment Yes, sir. section. I will personally take it and I'll give the guidance as much as from my side I Sure. can give it. So ಅದು ಬಿಟ್ರೆ you can now come to College of Dental Sciences Davangere. It is good city, smart city for food as well as culture. So ಬೆಣ್ಣೆ ದೋಸೆ ತಿಂತ we can split and Oh. discuss about the forensic odontology Lovely, courses, ma'am. ಲವ್ಲಿ. ಡಾಕ್ಟರ್ ದೀಪಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಇನ್ಸೈಟ್ಫುಲ್ ಆಗಿರೋ, ಬಹಳ ಕಡಿಮೆ ಡಿಸ್ಕಸ್ ಮಾಡಿರುವಂಥ ಅಥವಾ ಜನರಿಗೆ ಬಹಳ ಕಡಿಮೆ ಗೊತ್ತಿರುವಂಥ ಒಂದು ಟಾಪಿಕ್ನ ಬಗ್ಗೆ ಎಷ್ಟು ಸವಿಸ್ತಾರವಾಗಿ ನಾವು ಮಾತಾಡಿದ್ವಿ ಆ್ಯಂಡ್ ಎಷ್ಟು ಚೆನ್ನಾಗಿ ನೀವು ನಮಗೆ ಅರ್ಥ ಆಗೋ ಹಾಗೆ ವಿತ್ ಮಾಡೆಲ್ಸ್, ವಿತ್ ರೆಪ್ರೆಸೆಂಟೇಷನ್ ನಮಗೆಲ್ಲ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ನಿಮ್ಮ ಸರ್ವಿಸ್ಗೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಇಲ್ಲಿ ಬಂದು ನಮ್ಮ ಜೊತೆ ಇಷ್ಟೆಲ್ಲ ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ. Thank you so much, ma'am. And you're also doing a very noble, we call doctors a noble profession. You're doing for a noble cause. Because ಜನಕ್ಕೆ ಇನ್ಫಾರ್ಮೇಷನ್ ರೀಚ್ ಮಾಡಿಸೋ ಮಾಧ್ಯಮಗಳಿದೆಯಲ್ಲ ಮ್ಯಾಮ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ವಿಷಯ ತುಂಬ ಇದೆ ಮ್ಯಾಮ್. ಬಿಕಾಸ್ ಆಲ್ ಆಫ್ ಅಸ್ ಹ್ಯಾವ್ ಸ್ಮಾರ್ಟ್ ಫೋನ್ಸ್, ಎವ್ರಿಥಿಂಗ್ ಇಸ್ ಇನ್ ಅ ಫಿಂಗರ್ ಟಿಪ್ಸ್. ಬಟ್ ಪ್ರಾಬ್ಲಮ್ ಅಂದರೆ ಜನಕ್ಕೆ ಯಾವುದು ಅಥೆಂಟಿಕ್, Correct. ಯಾವುದು ಓದಿದ್ರೆ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದಿಲ್ಲ. ಸೊ ನಿಮ್ಮ ಪೇಜ್ ನಾನು ನೋಡ್ತಾ ಇದ್ದೆ ಮ್ಯಾಮ್. ದಟ್ಸ್ ವಾಟ್ ಐ ಟೆಲಿಂಗ್, ಯು ಹ್ಯಾವ್ ಡನ್ ಎವ್ರಿಥಿಂಗ್ ಇಸ್ ಅ ಬ್ರಿಲಿಯಂಟ್ ವೇ. ಥ್ಯಾಂಕ್ ಯು ಸರ್. ಸೊ ಏನಂದರೆ one thing is, ma'am, lack of information is different and information right way sigad is different. So I kudos to the entire team for having such wonderful thought process behind it, Thank you. because right information should reach to the people. Correct. So at least now nim idea should get implemented. Like at least government should start having national registry, Correct. or at least our citizens should take the what do you call ಒಂದು initiative ಅವರೇ responsibility ತಗೊಂಡು, yes, responsibility and start building the records for them. Ma'am, ಇನ್ನೊಂದು to add to this, ma'am, it is not the dental records. When you have file, add all your medical records. yes. You could have gone for knee replacement, you could have gone for jaw fractures, or bone fracture ಆಗಿರುತ್ತೆ, Correct. ಏನೋ ಒಂದು ಆಗಿರುತ್ತೆ ತೊಂದರೆ ಮನುಷ್ಯ ಅಂದಮೇಲೆ. ಅದ್ರದ್ದು ಏನು ರೆಕಾರ್ಡ್ಸ್ ಇದೆ ದಯವಿಟ್ಟು ಆ್ಯಡ್ ಮಾಡಿ. You do ಯಾವ್ದೇ not ಇದ್ರೂ know it will be helpful. helpful. You do not know what will be of helpful. ಹೌದು sir, So true, kindly true. add it and that builds. And dentist ಯಾರು ನೋಡ್ತಾ ಇದ್ರೆ, ಸೊ teeth we know it is good reason for ಸ್ಮೈಲ್ ಕ್ರಿಯೇಷನ್ಗೆ, ಆಮೇಲೆ ಡಿಸೀಸ್ ಪ್ರಿವೆನ್ಷನ್ಗೆ, ಮತ್ತೆ ಒಳ್ಳೆ ಊಟ ಮಾಡಲಿಕ್ಕೆ ಅವ್ರಿಗೆ ಹಲ್ ಕೊಡ್ತೀವಿ. ಅದ್ರ ಜೊತೆಗೆ ಅವ್ರ ಟ್ರೀಟ್ಮೆಂಟ್ ರೆಕಾರ್ಡ್ಸ್ ಇಸ್ ಆಲ್ಸೋ ವ್ಯಾಲ್ಯೂಬಲ್. ಐ ನೋ ಡೆಂಟಿಸ್ಟ್ ಟ್ರೀಟ್ಸ್ ಆವ್ರೇಜ್ 10 ಪೇಷಂಟ್ಸ್ ಪರ್ ಡೇ ಅಂದರೆ ತಿಂಗಳಿಗೆ 300 ಪೇಷಂಟ್ಸ್ನ ಡೇಟಾ ಕಷ್ಟ, ಐ ಅಂಡರ್ಸ್ಟ್ಯಾಂಡ್. ಬಟ್ ನಿಯರ್ ಬೈ ಕಾಲೇಜಸ್ಗೆ ಹೋಗಿ ಯು ಕ್ಯಾನ್ submit the data, tell that we have given only for the information when the disaster or uneventful incident occurs. So ಅವಾಗ ಈ ಥರ ಡೇಟಾ ಒಂದು ಕಡೆ ಸ್ಟೋರ್ ಆಗ್ತಾ ಹೋದಾಗ ಮ್ಯಾಮ್, ಸಮಥಿಂಗ್ ಲೈಕ್ ಭುಜ್ ಅರ್ಥಕ್ವೇಕ್ ಆಯಿತು, ಸೊ ಲ್ಯಾಂಡ್ ಸ್ಲೈಡ್ಸ್ ಆಯಿತು, ಅವಾಗ ವಿ ಡು ನಾಟ್ ನೋ ವೆನ್ ದ ಡೇಟಾಸ್ ವಿಲ್ ಬಿ, ದಿಸ್ ರೆಪೋಸಿಟರಿ ವಿಲ್ ಬಿಕಮ್ ಯೂಸ್ಫುಲ್. ಸೊ ಅನ್ಲೆಸ್ ಅಂಟಿಲ್ ವಿಲ್ ಹ್ಯಾವ್ ಅ ಡೇಟಾ ವಿಲ್ ನಾಟ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಮ್ಯಾಮ್, ಫಾರ್ ರಿಸರ್ಚ್ when we have such data, ಮುಂದೆ ಜನರೇಷನ್ ಏನು ಬರುತ್ತಲ್ಲ ಮ್ಯಾಮ್, ಫಾರ್ ರಿಸರ್ಚ್ಗೆ ಇಟ್ ವಿಲ್ ಬಿ ಈಸಿ ಟು ಆರ್ಕೈವ್ ದೋಸ್ ಡೇಟಾಸ್ ಆ್ಯಂಡ್ ಡೂ ಅ ರಿಸರ್ಚ್. ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ಆಫ್ ಅ ವ್ಯಾಲ್ಯೂ ಟೂಲ್. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಇಸ್ humble request for the judiciary systems and the police system is, kindly utilize the possible things available around us, and it will be, we are there to help people to solve the crimes. And only thing is, whenever we collect the evidences, kindly follow the standard. That's what we train with. We train the officials with how do you pick up the evidence and how do you notice that evidence, because ಅವ್ರಿಗೆ ಉಗುರು ಮಾರ್ಕು ಮತ್ತು ಹಲ್ ಮಾರ್ಕು ಒಂದೇ ಥರ ಕಾಣಿಸ್ತದೆ, ಪಾಪ ಅವ್ರಿಗೆ ಗೊತ್ತಿರಲ್ಲ. ಸೊ ಇಟ್ ಈಸ್ ನಾಟ್ ದೇರ್ ಡೊಮೈನ್. ಸೊ ಅವಾಗ ವೆನ್ ದೇ ಗೋ ಫಾರ್ ಟ್ರೈನಿಂಗ್, ದೇ ಕ್ಯಾನ್, trained eyes can strike it very easily. So that is what my request is, ma'am. And all the best for the team. Thank We you, keep sir. meeting soon. ಥ್ಯಾಂಕ್ ಯು, ಶೋರ್ ಸರ್. ಆ್ಯಂಡ್ ಒಂದು ಚಿಕ್ಕ ಪ್ರೀತಿಯ ಕಾಣಿಕೆ ಸಪ್ತಮ್ ತೈಲ Thank you so much, ma'am. ಆಯಿಲ್ಸ್ನ ಕಡೆಯಿಂದ. Thank you so much, ma'am. ಥ್ಯಾಂಕ್ ಯು ಫಾರ್ Thank ಯೋರ್ you. ಟೈಮ್ ಸರ್.